ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಮೀನರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ತಿಳಿಯೋಣ. ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಶುಭಾಶುಭ ಮಿಶ್ರ ಫಲವುಂಟು. ಜನ್ಮ ರಾಶಿಯಲ್ಲಿಯೇ ಶನಿಯ ಸಂಚಾರವಿರುವುದು ಹಾಗೂ 4ನೇ ಮನೆಯ ಗುರುವಿನ ಸಂಚಾರವೇನಿದೆ, ಇದು ಅನಾರೋಗ್ಯ ಬಾಧೆಯನ್ನು ಹೆಚ್ಚು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ದೈಹಿಕ ಅನಾರೋಗ್ಯದ ಜೊತೆಗೆ ಮಾನಸಿಕ ಅಶಾಂತಿಯೂ ಸಹಿತ ಫೆಬ್ರವರಿ ತಿಂಗಳಲ್ಲಿ ನಿಮ್ಮನ್ನು ಕಾಡಬಹುದು. ಏಕೆಂದರೆ ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 6ನೇ ಮನೆ ಅಧಿಪತಿಯಾದಂತಹ ಆದಿತ್ಯನು 12ನೇ ಮನೆ ಅಂದರೆ ಕುಂಭರಾಶಿಯಲ್ಲಿ ಸಂಚರಿಸುವುದರಿಂದ ನಿಮಗೆ ವಾತ, ಪಿತ್ತ, ಕಫ 3 ಪ್ರಕೃತಿಗಳು ವಿಕೃತವಾಗುವುದನ್ನು ಅಥವಾ ಈ 3 ಗುಣಗಳೇನಿದೆ ಇದು ಅಸಮತೋಲನಗೊಂಡು ಸಣ್ಣ ಸಣ್ಣ ಹಿನ್ನಡೆಯಾಗಿ ಫೆಬ್ರವರಿ ತಿಂಗಳಲ್ಲಿ ಆಗಾಗ್ಗೆ ಅನಾರೋಗ್ಯ ಬಾಧೆ ನಿಮ್ಮನ್ನು ಪೀಡಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ನರ ಹಾಗೂ ರಕ್ತ ಸಂಬಂಧಿತ ವ್ಯಾಧಿಗಳಿಂದ ದೀರ್ಘಕಾಲೀನವಾಗಿ ಮೀನರಾಶಿ ಸಂಜಾತರು ಬಾಧಿಸಲ್ಪಡುತ್ತಿದ್ದಲ್ಲಿ ಈ ತಿಂಗಳು ಇನ್ನೂ ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನಿಯಮಿತವಾದ ಪಥ್ಯಾಹಾರ ಸೇವನೆ, ಔಷಧ ಸೇವನೆ ಮತ್ತು ಶುಶ್ರೂಷೆಯನ್ನು ನಿಲ್ಲಿಸದಿರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇನು ಹೇಳುತ್ತೇವೆ, ಮನಸ್ಸಿನಂತೆ ಮಹಾದೇವ, ಇದನ್ನೇ ಮನೋಜಯಂತಿ ಮಾಂಡವೀಯಂ ಎನ್ನುತ್ತೇವೆ. ಮಾಂಡವೀಯ ಎಂದರೆ ಸಹಸ್ರಾರು ನಕ್ಷತ್ರ ಮಂಡಳಗಳು, ಸೌರಮಂಡಲಗಳು, ವ್ಯೂಹಗಳು ಇರುವಂಥದ್ದು. ಬರೀ 9 ಗ್ರಹಗಳನ್ನು ಮಾತ್ರವಲ್ಲ, ಮಾಂಡವಿಯನ್ನೇ ನಾವು ಮನಸ್ಸಿನಿಂದ ಗೆಲ್ಲಬಹುದು ಎಂದು ಹಿರಿಯ ಗುರುಗಳು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪರಮ ಗುರುಗಳೆಂದು ಪರಿಗಣಿಸಲ್ಪಟ್ಟಂತಹ ಪರಾಶರರು ಮತ್ತು ಉತ್ತರ ಕಾಲಾಮೃತದ ಕಾಳಿದಾಸರು ಹೇಳಿದ್ದಾರೆ. ಯಾವಾಗ ಮನಸ್ಸಿನ ಶಕ್ತಿ ಹೆಚ್ಚಾಗಿರುತ್ತದೋ ಅದು ಈ ಗ್ರಹಗಳ ಅವಕೃಪೆಯನ್ನು ತಡೆದು ಮೆಟ್ಟಿ ನಿಂತು ಗೆಲ್ಲುವಂತಹ ಒಂದು ಮನೋಶಕ್ತಿ ಜಾತಕರಿಗೆ ಲಭ್ಯವಾಗುತ್ತದೆ. ಈ ರೀತಿಯಾದಂತಹ ಒಂದು ಮನಃಶಕ್ತಿ ನಿಮಗೆ ಪ್ರಾಪ್ತವಾಗಲು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ನೀವೇ ಸ್ವತಃ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ. ಮೊದಲನೆಯದಾಗಿ ಅನಾರೋಗ್ಯ ಬಾಧೆ, ದೈಹಿಕ ಅನಾರೋಗ್ಯದ ಜೊತೆಗೆ ನೀವು ಅತಿ ಸೂಕ್ಷ್ಮ ಸ್ವಭಾವದವರಾಗಿರುವುದರಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ನೀವು ಬೇಸರಗೊಳ್ಳುವುದು, ಆತಂಕಕ್ಕೊಳಗಾಗುವುದು ಹಾಗೂ ಹತಾಶ ಮನೋಭಾವನೆಯನ್ನು ಹೊಂದುವುದನ್ನು ಮಾಡುತ್ತೀರಿ. ಈ ಎಲ್ಲ ಅತಿ ವಿಚಾರಗಳೇನಿದೆ ಅವೆಲ್ಲವೂ ಒಂದು ಸಂಯಮಕ್ಕೆ ಬರಬೇಕು. ಅತಿಯಾಗಿ ಏನೇ ಆದರೂ ಅದು ಅನಾಹುತ ಎಂಬುದನ್ನು ಮರೆಯದಿರಿ. ಅತಿಯಾಗಿ ಕೋಪಗೊಳ್ಳುವುದು, ಅತಿಯಾಗಿ ಪ್ರೀತಿ ಮಾಡುವುದು, ಅತಿಯಾಗಿ ಯಾವುದೇ ಕೆಲಸವನ್ನು ಮಾಡುವುದು ಯಾರಿಗೇ ಆಗಲಿ ಅದು ಒಳ್ಳೆಯದಲ್ಲ. ಯಾವಾಗ ನೀವು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಪಠಿಸುತ್ತೀರೋ, ಶಂಕರರು 27 ನಕ್ಷತ್ರಗಳಿಗೂ ಸಂಬಂಧಪಟ್ಟಂತೆ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಏನು ರಚಿಸಿದ್ದಾರೋ ಅದು ದೈಹಿಕ ಮಾನಸಿಕ ಆರೋಗ್ಯ ಮಾತ್ರವನ್ನಲ್ಲದೆ ನಿಮಗೆ ಎಲ್ಲ ವಿಚಾರಗಳಲ್ಲೂ ಒಳ್ಳೆಯದನ್ನೇ ಮಾಡುವಂಥದ್ದಾಗಿರುತ್ತದೆ. ಅದು ಉದ್ಯೋಗ ವಿಚಾರವಾಗಿರಬಹುದು, ಹಣಕಾಸಿನ ವಿಚಾರವಾಗಿರಬಹುದು, ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನ ವಿಚಾರವಾಗಿರಬಹುದು. ಪ್ರತಿಯೊಂದರಲ್ಲೂ ಸಹಿತ ಜಾತಕರಿಗೆ ಎಲ್ಲ ಗ್ರಹಗಳ ಒಂದು ಒಳ್ಳೆಯ ಪರಿಣಾಮ ಜಾತಕರಿಗೆ ಲಭ್ಯವಾಗುತ್ತದೆ. ಈಗ ಶನಿಯ ಜನ್ಮರಾಶಿ ಸಂಚಾರ ಏನಿದೆ ಹಾಗೂ ಗುರುಬಲ ಇಲ್ಲದೆ ಇರುವುದರಿಂದ ಮೀನರಾಶಿ ಸಂಜಾತರಿಗೆ
ಈ ಒಂದು ಶಿವಪಂಚಾಕ್ಷರ ರತ್ನಮಾಲಾ ಸ್ತೋತ್ರ ಪಠನೆ ಅತ್ಯಂತ ಅವಶ್ಯಕತೆಯಾಗಿರುತ್ತದೆ. ಅತ್ಯಂತ ಅವಶ್ಯಕತೆ ನಿಮಗೇನಿರುತ್ತದೆಯೋ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿಮ್ಮಿಂದ ದೂರಾಗಲಿ. ನಿಮ್ಮ ಒಂದು ಮನಃಶಕ್ತಿಯು ಹೆಚ್ಚಾಗಲಿ. ಯಾವಾಗ ಮನಃಶಕ್ತಿಯು ಹೆಚ್ಚಾಗುತ್ತದೋ ನಿಮ್ಮ ಇಚ್ಛಾಶಕ್ತಿಯೂ ಹೆಚ್ಚಾಗುತ್ತದೆ. ನೈತಿಕವಾಗಿ ನಿಮಗೆ ಯಾವಾಗ ಧೈರ್ಯ ಬರುತ್ತದೋ ಆಗ ಎಂತಹುದೇ ಕ್ಲಿಷ್ಟ ಸನ್ನಿವೇಶಗಳನ್ನು ನೀವು ಧೈರ್ಯವಾಗಿ ಯಶಸ್ವಿಯಾಗಿ ಎದುರಿಸಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಯಾರ ಮೇಲೂ ಅವಲಂಬಿತರಾಗಬೇಡಿ. ನಿಮಗೆ ಬಹಳ ಕಾಲದಿಂದ ಸತಾಯಿಸುತ್ತಿದ್ದ ಬರದೇ ಇದ್ದಂತಹ ಹಣ ಸಹಿತ ಈ ತಿಂಗಳು ನಿಮ್ಮ ಕೈಗೂಡುವ ಎಲ್ಲ ಸಾಧ್ಯತೆಗಳು ಉಂಟು. ಹಾಗೆಯೇ ನೀವು ಮುಂದಿನ ಕಾಲಕ್ಕೆ ಮಾಡಿಕೊಳ್ಳುವಂತಹ ಸಿದ್ಧತೆಗಳೇನಿದೆ ದೀರ್ಘಕಾಲೀನವಾಗಿ ಯೋಚನೆ ಮಾಡಿ. ನಿಮ್ಮ ಸಂಕಷ್ಟಗಳು ನೀವು ಅಂದುಕೊಂಡಿದ್ದಂಥ ನಿಮ್ಮ ಸಂಕಷ್ಟಗಳು ಅಥವಾ ವ್ಯತಿರಿಕ್ತ ಪರಿಸ್ಥಿತಿಗಳು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬಾಧಿಸುತ್ತದೆ ಎಂದು ನಿಮಗೆ ಅನಿಸಿದ್ದೇ ಆದಲ್ಲಿ ಅದಕ್ಕಾಗಿ ಈಗಿನಿಂದಲೇ ನೀವೊಂದು ಪ್ರತಿ ಉಪಾಯವನ್ನು ಮಾಡಿಕೊಳ್ಳಿ. ಆರ್ಥಿಕ ಸಬಲತೆ ಇದ್ದಲ್ಲಿ ನಿಜಕ್ಕೂ ನಿಮ್ಮ ಒಂದು ಮನಸ್ಸಿನ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತದೆ ಹಾಗೂ ನೀವು ಆಶಾದಾಯಕವಾಗಿ ಯೋಚಿಸಲು ಶುರು ಮಾಡುತ್ತೀರಿ. ಯಾವಾಗ ನೀವು ಭರವಸೆಯಿಂದ ಸ್ವನಂಬಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತೀರೋ ಆವಾಗ ಯಶಸ್ಸು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಒಳ್ಳೆಯ ದಶಾಭುಕ್ತಿ ಕಾಲದಲ್ಲಿರುವಂತಹ ಮೀನರಾಶಿ ಸಂಜಾತರಿಗೆ ಕಂಕಣ ಬಲ ಪ್ರಾಪ್ತಿಯೂ ಉಂಟು ಹಾಗೂ ಕುಟುಂಬ ವರ್ಗದಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರಲಿದೆ. ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಶುಭಾಶುಭ ಮಿಶ್ರಫಲವಿರುತ್ತದೆ. ವಿದ್ಯಾರ್ಥಿ ವರ್ಗವು ಉತ್ತಮ ಅಂಕ ಪಡೆದುಕೊಳ್ಳಲು ಅಥವಾ ಉತ್ತಮವಾಗಿ ಅಭ್ಯಾಸ ಮತ್ತು ಅಧ್ಯಯನ ಮಾಡಲು ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಉಪಾಸನೆ ಮಾಡಿ ದತ್ತಾತ್ರೇಯ ಪ್ರಾರ್ಥನೆಗಳನ್ನು ಮಾಡುವುದರಿಂದ ವಿದ್ಯಾರ್ಥಿ ವರ್ಗಕ್ಕೆ ಎಲ್ಲ ರೀತಿಯೂ ಒಳಿತುಂಟಾಗಲಿದೆ. ಹಾಗೆಯೇ ಕೋರ್ಟಿನಲ್ಲಿ ಯಾವುದಾದರೂ ವ್ಯಾಜ್ಯಗಳು ನಡೆಯುತ್ತಿದ್ದಲ್ಲಿ ಅದು ಒಂದಷ್ಟು ವಿಳಂಬಿತವಾಗಬಹುದು. ನೀವು ಅಂದುಕೊಂಡ ಸಮಯಕ್ಕೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗದೇ ಇರಬಹುದು. ಈ ರೀತಿಯಾಗಿ ನಿಧಾನ ಪ್ರವೃತ್ತಿ ಅಥವಾ ಮಂದ ಪ್ರವೃತ್ತಿ ಬರಲು ಕಾರಣವೇನೆಂದರೆ ನಿಮ್ಮ ಜನ್ಮರಾಶಿಯಲ್ಲೇ ಶನಿಯು ಸಂಚರಿಸುತ್ತಿರುವುದು. ನಿಮ್ಮ ಎಲ್ಲ ಸಂಕಷ್ಟಗಳು ತಾಪತ್ರಯಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥವಾಗಿ ದಶರಥಕೃತ ಶನಿಸ್ತುತಿ ಹಾಗೂ ದತ್ತಸ್ತವರಾಜ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ಸರ್ವಶಕ್ತನಾದ ಭಗವಂತನು ನಿಮಗೆ ಎಲ್ಲ ರೀತಿಯ ಒಳಿತನ್ನುಂಟು ಮಾಡಲಿ, ನಿಮ್ಮ ಸಮಸ್ಯೆಗಳು ದೂರ ಆಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.